ಹಾಯ್ ನಮಸ್ಕಾರ, ಮಂಗಳಗೌರಿ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಶ್ರೂಮ್ದು ಒಂದು ಚಾಪ್ಸ್ ಮಾಡ್ತಾ ಇದ್ದೀನಿ. ತಟ್ಟೆ ಮಶ್ರೂಮ್ ಇದು ತೊಳೆದಿಟ್ಟಿದ್ದೀನಿ. ಎಲ್ಲ ಹಚ್ಬಿಟ್ಟು ಕ್ಲೀನ್ ಮಾಡಿ ಬಿಸಿ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಮಾಡೋಣ ಬನ್ನಿ. ಹೆಂಗೆ ಮಾಡೋದು ನೋಡೋದು. ಸ್ಟವ್ ಹಚ್ತಾ ಇದ್ದೀನಿ, ಬಾಣಲಿ ಇಟ್ಟಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಹುರ್ಕೊಳ್ಬೇಕು. ಈರುಳ್ಳಿ, ಪುದೀನ, ಹಸಿಮೆಣಸಿನ್ಕಾಯಿ ಎಲ್ಲ. ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿ ಹಾಕಿದ್ದೀನಿ ಚಿಕ್ಕದು. ಪುದೀನ ಒಂದು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಒಂದು 4, ಚಕ್ಕೆ ಲವಂಗ, 1 ಇಂಚ್ ಚಕ್ಕೆ, 4 ಲವಂಗ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಣ ಇದಕ್ಕೆ. ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹುರ್ಕೊಂಡು ಸ್ವಲ್ಪ ಕಾಯಿ ಹಾಕಿ ಹುರ್ಕೊಳ್ಬೇಕು. ಚೆನ್ನಾಗಿರುತ್ತೆ. ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಹುರ್ಗಡ್ಲೆ ಹಾಕ್ತಾ ಇದ್ದೀನಿ. ಜೊತೆ ಇದಾಯಿತು. ಸ್ವಲ್ಪ ತಣ್ಣಗಾಗಲಿದ್ದು ಸ್ವಲ್ಪ ಕಾಯಿ ಚೂರು ಹಾಕ್ತಾ ಇದ್ದೀನಿ. ಇಷ್ಟು ಹೆಚ್ಚು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ಜಾಸ್ತಿ ಫ್ರೈ ಮಾಡೋದಿಲ್ಲ. ಇದು ತಣ್ಣಗಾಗಲಿ, ಆಮೇಲೆ ರುಬ್ಬನ. ತಣ್ಣಗೆ ಇಟ್ಟು ಸ್ವಲ್ಪ ಪ್ಲೇಟ್ಗೆ ತಕ್ಕೊತೀನಿ. ಇದನ್ನು ರುಬ್ಕೊಂಬರೋದಕ್ಕೆ ಚೆನ್ನಾಗಿ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಈ ಮಶ್ರೂಮ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಬಿಸಿ ನೀರು ಹಾಕಿ ಮತ್ತು ತಣ್ಣೀರಲ್ಲಿ ಎಲ್ಲನೂ. ಫ್ರೈ ಮಾಡ್ಕೊಳ್ಳೋಣ. ನೀರು ಸ್ವಲ್ಪ ಇಟ್ಕೊಬೇಕಂತ ಒಳಗಡೆಯಿಂದ ನೀರು. ಆಗಿದೆ ಇದು ನೋಡಿ, ಎಲ್ಲ ಬಾಡ್ದಂಗೆ ಆಗಿದೆ. ಆಫ್ ಮಾಡೋಣ. ಖಾರ ರುಬ್ಕೊಂಡ್ಬಂದ್ಬಿಡ್ತೀನಿ. ಖಾರ ಚಾರ್ಗೆ ಹಾಕ್ತಾ ಇದ್ದೀನಿ. ಸೊಪ್ಪು ಸ್ವಲ್ಪ ಹಾಕೊಂಡು ರುಬ್ಕೊಂಡ್ಬಂದ್ಬಿಡ್ತೀನಿ. ನೀರು ಹಾಕಿ ಸ್ವಲ್ಪ. ನೋಡಿ ಆಡ್ಸ್ಕೊಂಡು ಬಂದಿದ್ದೀನಿ ನುಣ್ಣಗೆ ಪೇಸ್ಟು. ಮಶ್ರೂಮ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಏನೋ ಪ್ಲೇಟು ಮಶ್ರೂಮು ತಟ್ಟೆ ಮಶ್ರೂಮ್ ಥರ ಇದೆ, ಅದಕ್ಕೆ ಬಿಸಿ ಅದು ಸ್ಟವ್ ಹಚ್ಚನ. ಇದು ಗುಂಡು ಗುಂಡುಗಿರೋ ಮಶ್ರೂಮ್ ಎಲ್ಲ ತಟ್ಟೆ ಥರ ಪ್ಲೇಟ್ ಥರ ಅಗ್ಲಗ್ಲಗ್ ಬರ್ತಾವೆ ಅವು. ಇದು ಮಶ್ರೂಮು ಎಲ್ಲ ಫ್ರೈ ಆಗಿರೋದು ಸಾಫ್ಟ್ ಆಗ್ಬಿಟ್ಟೈತೆ. ಅದ್ರ ಚಾಪ್ಸು ಸಾಂಬಾರು ಏನಾರು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಇದು ಗರಂ ಮಸಾಲ, 1 ಪೈನಾಪಲ್ ಹೂವು, 1 ಮರಾಠಿ ಮಗ್ಗು, 1 ಕಲ್ಲು ಹೂವು, ಒಂದು ಸ್ವಲ್ಪ
ಸಣ್ಣಗೆ ಒಂದು ಅರ್ಧ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಚ್ಚಿ ಅರ್ಧ ಹಾಕಿದ್ದೀನಿ ಒಗ್ಗರಣೆಗೆ. ಆವಾಗಲೇ ಒಂದು ಅರ್ಧ ಫ್ರೈ ಮಾಡಿದ್ದೆ. ಸ್ವಲ್ಪ ಟೊಮೆಟೊ ಹಾಕ್ತೀನಿ. ಇದರಲ್ಲಿ ಟೊಮೆಟೊ ಸೇರಿಸಿಲ್ಲ. ಕರಿಬೇವು ಸೊಪ್ಪು, ಚಿಕ್ಕೆ ಅರಿಶಿನ ಹಾಕ್ತೀನಿ. ಇದಾಗಿದೆ, ಸಾಕಾಗಿದೆ. ರುಬ್ಬಿದ ಮಸಾಲ ಹಾಕೋಣ. ಈ ಜಾರ್ ಸ್ವಲ್ಪ ತೊಳೆದ್ಬಿಟ್ಟು ನೀರು ಹಾಕ್ತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ನೀರು. ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ತೀವಿ, ತೆಳ್ಳೆ ಬೇಕಂದರೆ ತೆಳ್ಳೆ ಮಾಡ್ಕೊಬೋದು. ಚಾಪ್ಸ್ ಅಲ್ವಾ ಇದು, ಸ್ವಲ್ಪ ಗಟ್ಟಿಗೆ ಇರುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಸಾಕಷ್ಟು ನೀರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಒಂದು ಮಳ್ಳು ಮಳ್ಳಿದ್ಮೇಲೆ ಇದು ಮಶ್ರೂಮ್ ಹಾಕೋಣ. ಒಂದು 5 ನಿಮಿಷ ಮಳ್ಳಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನು. ಬೇಯಲಿ ಒಂದು 2 ನಿಮಿಷ. ಈಗ ಮಶ್ರೂಮ್ ಹಾಕ್ತಾ ಇದ್ದೀನಿ. ಗುಜ್ಜೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದ್ದೆ ಸೈಡಲ್ಲಿ. ಮಶ್ರೂಮ್ ಹಾಕ್ಬಿಡೋಣ. ಮಶ್ರೂಮ್ ಹಾಕ್ಬಿಟ್ಟು ಚೆನ್ನಾಗಿ ಮಳ್ಸೋಣ. ಸ್ವಲ್ಪ ಸಾಕು, ಬೆಂದಿದೆಯಲ್ವ ಎರಡೂ ಮಸಾಲ. ಏನು ಜಾಸ್ತಿ ಬೇಯಿಸೋದು ಬೇಕಾಗೋದಿಲ್ಲ. ಒಂದು 2 ನಿಮಿಷ ಕುದೀಲಿ. ಆಯಿತು ನೋಡಿ, ಇದು ಬೆಂದಿದೆ. ಮಶ್ರೂಮ್ ಎಲ್ಲ ಗೊಜ್ಜು ಎಲ್ಲ ಗಟ್ಟಿಗಾಗಿದೆ, ಹೊಂದ್ಕೊಂಡಿದೆ ಮಶ್ರೂಮ್ ಜೊತೆಗೆ. ಸರ್ವ್ ಮಾಡೋಣ ಬನ್ನಿ. ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಇದು ಮುದ್ದೆನೂ ತಿನ್ಬೋದು, ಸೂಪರ್ ಆಗಿರುತ್ತೆ. ಒಳ್ಳೆ ಮಟನ್ ಚಾಪ್ಸ್ ಥರನೇ ಇರುತ್ತೆ ಇದು ಮಶ್ರೂಮು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿಂದ್ಬಿಟ್ಟು ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕಿ. ರೈಸು ನೋಡಿ, ಮಶ್ರೂಮ್ ಚಾಪ್ಸ್ ಹೆಂಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಸರ್ವ್ ಮಾಡಿದ್ದೀನಿ ಪ್ಲೇಟ್ಗೆ. ಚಪಾತಿ, ರೈಸ್, ಸಲಾಡ್, ಈರುಳ್ಳಿ, ಸೌತೆಕಾಯಿ. ಬನ್ನಿ ತಿನ್ನೋಣ, ಊಟ ಮಾಡೋಣ. ಎಲ್ಲ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ತುಂಬ ಥ್ಯಾಂಕ್ ಯು. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ರಿಲೇಷನ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಬಾಯ್.